ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ, ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ ಹುಟ್ಟಿ ಬಂದಾರೋ ನಮ್ಮ ಹೋರಾಟಗಾರರು, ಹುಟ್ಟಿ ಬಂದಾರೋ ನಮ್ಮ ಹೋರಾಟಗಾರರು, ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಹೋರಾಟದ ಹಾದಿ ತುಳಿದರು. ನೊಂದ ಜನರಿಗೆ ಆಶಾ ಕಿರಣವಾಗಿ ಕ್ರಾಂತಿ ಜ್ಯೋತಿ ಮನಗಳಲ್ಲಿ ಉರಿಸಿದರು, ಕ್ರಾಂತಿ ಜ್ಯೋತಿ ಮನಗಳಲ್ಲಿ ಉರಿಸಿದರು. ಬಿ ಡಿ ಪಾಟೀಲರೆಂಬ ಶಕ್ತಿ ಭೀಮೆಯ ಒಡಲಲ್ಲಿ ಬೆಳೆದು ನಿಂತಿತು. ಶಿಕ್ಷಣ ಎಂಬ ಸಿಂಹ ಗರ್ಜನೆಯಿಂದ ಕಾನೂನು ಪರಿಪಾಲಕರಾದರು, ಶಿಕ್ಷಣ ಎಂಬ ಸಿಂಹ ಗರ್ಜನೆಯಿಂದ ಕಾನೂನು ಪರಿಪಾಲಕರಾದರು. ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ, ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ ಹುಟ್ಟಿ ಬಂದಾರೋ ನಮ್ಮ ಹೋರಾಟಗಾರರು, ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಬರದ ನಾಡಲಿ ನೀರಾವರಿ ಕನಸು ಕಂಡರು, ರೈತರ ಬಾಳಲಿ ಹರುಷ ಹೊನಲು ಬಿತ್ತಿದರು, ರೈತರ ಬಾಳಲಿ ಹರುಷ ಹೊನಲು ಬಿತ್ತಿದರು. ಗುಳೆ ಹೋಗುವ ಜನರ ಕಂಡು ಮನದಲ್ಲಿ ಮರುಗಿದರು, ಗುಳೆ ಹೋಗುವ ಜನರ ಕಂಡು ಮನದಲ್ಲಿ ಮರುಗಿದರು. ನೊಂದವರ ಪಾಲಿನ ಭಾಗ್ಯ ಜ್ಯೋತಿಯಾದರು, ನೊಂದವರ ಪಾಲಿನ ಭಾಗ್ಯ ಜ್ಯೋತಿಯಾದರು. ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ, ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ ಹುಟ್ಟಿ ಬಂದಾರೋ ನಮ್ಮ ಹೋರಾಟಗಾರರು, ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಭೀಮಾ ತೀರದಲ್ಲಿ ಬರದ ಛಾಯೆ ಮೂಡಿ, ಜನರ ಮನದ ಚಿಂತೆಯಲ್ಲಿ ಹಸಿರು ಹುಟ್ಟು ಹಾಕಿದರು, ಜನರ ಮನದ ಚಿಂತೆಯಲ್ಲಿ ಹಸಿರು ಹುಟ್ಟು ಹಾಕಿದರು. ಅಧಿಕಾರದಲ್ಲಿ ಇಲ್ಲದಿದ್ದರೂ ಜನಮನ ಗಳಿಸಿದರು, ಅಧಿಕಾರದಲ್ಲಿ ಇಲ್ಲದಿದ್ದರೂ ಜನಮನ ಗಳಿಸಿದರು. ಹೋರಾಟದ ಹಾದಿಯಿಂದಲೇ ಜನಮನ ತಣಿಸಿದರು, ಹೋರಾಟದ ಹಾದಿಯಿಂದಲೇ ಜನಮನ ತಣಿಸಿದರು. ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ, ಭೀಮೆಯ ಒಡಿಲಲಿ ಭೀಮಾ ತೀರದಲ್ಲಿ ಹುಟ್ಟಿ ಬಂದಾರೋ ನಮ್ಮ ಹೋರಾಟಗಾರರು, ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು ಅವರೇ ನಮ್ಮ ಧೀಮಂತ ನಾಯಕರು. ಶ್ರೀ ಬಿ ಡಿ ಪಾಟೀಲರು. ಧನ್ಯವಾದಗಳು ಸ್ನೇಹಿತರೆ. ಇದು ಸ್ವಂತ ರಚನೆಯ ಗೀತೆ, ಒಂದು ಚಿಕ್ಕ ಪ್ರಯತ್ನ. ಶ್ರೀಯುತ ಗೌರವಾನ್ವಿತ ನಮ್ಮ ಭಾಗದ ಭಾವಿ ಶಾಸಕರಾಗಿರ್ತಕ್ಕಂತಹ, ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂತಹ ಜನನಾಯಕ, ರೈತ ನಾಯಕ, ಶೋಷಿತ ವರ್ಗಗಳ ಕಣ್ಮಣಿ, ಯುವಕರ ನಾಡಿಮಿಡಿತ, ಹೀಗೆ ಹಲವಾರು ದಿಶೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿಕೊಂಡು ಬರದ ಬೀಡಲ್ಲಿ, ಬರದ ನಾಡಲ್ಲಿ ಪಂಚ ನದಿಗಳ ಒಂದು ಪರಾವಸ್ಥೆಯಲ್ಲಿ ಮಿಂಚಿದ ಜನಮನ್ನಣೆಯ ಖ್ಯಾತಿ ಪಡೆದಂತಹ, ಅದು ಹೋರಾಟದಿಂದಲೇ ಜನಮನ್ನಣೆ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಬಿ ಡಿ ಪಾಟೀಲರ ನಮ್ಮ ಹೆಮ್ಮೆ ನಾಯಕರು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ. ಸೊ ಈ 2028ಕ್ಕೆ ಎಲ್ಲ ರೀತಿಯ ಆಶೋತ್ತರಗಳನ್ನು ಬದಿಗೊತ್ತಿ 2028ಕ್ಕೆ ನಾವು ಗುಳೆ ಹೋಗುವ ಜನರನ್ನು ಕಂಡು, ನಿರುದ್ಯೋಗದಲ್ಲಿರುವ ಯುವಕರ ಮನಸ್ಸನ್ನು ಅರಿತುಕೊಂಡು, ಹೀಗೆ ಹಲವಾರು ದಿಶೆಗಳಲ್ಲಿ ಸರ್ವತೋಮುಖ ಇಂಡಿಯಾ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೈ ಜೋಡಿಸಿ ಈ ಬಾರಿ ಅಮೂಲ್ಯವಾದ ಮತವನ್ನು ಬಿ ಡಿ ಪಾಟೀಲರಿಗೆ, JDS ಪಕ್ಷಕ್ಕೆ ಮತ ನೀಡಿ
ಒಂದು ಬಹುಮತದಿಂದ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಈ ನನ್ನ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲಲ್ಲಿ ಈ ಒಂದು ಪ್ರಪ್ರಥಮ ಒಂದು ಕಿರು ಪ್ರಯತ್ನದ ಒಂದು ಸಂಗೀತ ಸಾಹಿತ್ಯದ ಒಂದು ಕಿರು ಚಿತ್ರಣ ನಿಮ್ಮ ಮುಂದೆ ನಾನು ಪ್ರಮಾಣೀಕರಿಸಿದ್ದೇನೆ, ಸಾದರಪಡಿಸಿದ್ದೇನೆ. ದಯವಿಟ್ಟು ನಿಮ್ಮ ಹರಕೆ ಪ್ರೋತ್ಸಾಹ ಅಗತ್ಯ ಅಂತಕ್ಕಂಥದ್ದನ್ನು ಭಾವಿಸುತ್ತಾ 2028ಕ್ಕೆ ಇರುವುದು ಒಂದೇ ಪರಿಹಾರ, JDS ಪಕ್ಷಕ್ಕೆ ಅಧಿಕಾರ. ಧನ್ಯವಾದಗಳು.